ಕನ್ನಡಿಗರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ ಒಂದು ವಾರದಿಂದಲೂ ನಮ್ಮ ಸುತ್ತಲೂ ನಡೆದು ಹೋದ ಹಾಗೂ ನಡೆಯುತ್ತಿರುವ ಘಟನಾವಳಿಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ಅಥವಾ ಸಂಘವನ್ನು ಕಟ್ಟಿಕೊಂಡು ಒಂದು 100 ವರ್ಷಗಳು ಗತಿಸಿದರೂ ಕೂಡ ಅದು ಈವರೆಗೂ ನೋಂದಣಿಯಾಗಿಲ್ಲ. ಅದು ನೋಂದಣಿ ಮಾಡಿಕೊಳ್ಳಬೇಕೆಂಬುದು ಕಾಂಗ್ರೆಸ್ನವರ ಆಗ್ರಹ. ಈಗ ಅದರ ಕೂಗು ಹೆಚ್ಚಾಗಿ ಕೇಳಿಬರುತ್ತಿದೆ. ಯಾವುದೇ ಸಂಘವು ನೋಂದಣಿ ಆಗದೆಯೇ ಕಾರ್ಯನಿರ್ವಹಿಸಲ್ಪಡಬಹುದು ಅನ್ನುವುದು ಸಂವಿಧಾನದ ಆಶಯ. ಅರ್ಥಾತ್ ಒಂದು ಸಂಘವನ್ನು ನೋಂದಣಿ ಮಾಡಿಕೊಳ್ಳಬೇಕೆನ್ನುವುದು ಕಡ್ಡಾಯವಲ್ಲ. ಹಾಗಿದ್ದಲ್ಲಿ ಕಾಂಗ್ರೆಸ್ ಪಕ್ಷವು RSS ಅನ್ನು ನೋಂದಣಿ ಮಾಡಿಕೊಳ್ಳಬೇಕು ಅಂತ ಆಗ್ರಹಿಸುತ್ತಿರುವುದಾದರೂ ಯಾಕೆ? ಅದಕ್ಕೆ ಅದು ಕಾರಣ ಕೊಡುವುದೇನಂತ ಹೇಳಿದರೆ, ಆ ರೀತಿ ನೋಂದಣಿ ಮಾಡಿಕೊಳ್ಳುವುದರಿಂದ ಟ್ರಾನ್ಸ್ಪರೆನ್ಸಿ ಇರ್ತದೆ, ಜನಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತದೆ, ಲೆಕ್ಕಪತ್ರಗಳನ್ನು ಸರಿಯಾಗಿ ಇಟ್ಕೊಂಡು ಅದರಿಂದ RSS ಮತ್ತು ಅದನ್ನೇ ನಂಬಿಕೊಂಡಿರುವ ಭಾರತೀಯ ಜನತಾ ಪಕ್ಷಕ್ಕೂ ಒಳಿತಾಗಲಿದೆ ಅನ್ನುವುದು ಕಾಂಗ್ರೆಸ್ನವರ ವ್ಯಾಖ್ಯಾನ. ಕಾಂಗ್ರೆಸ್ನವರು ಯಾಕ್ರಿ RSS ಮತ್ತು BJPಗೆ ಒಳಿತನ ಬಯಸಬೇಕು? ಕಾಂಗ್ರೆಸ್ನವರು ಇನ್ನೊಂದು ಹೇಳ್ತಾರೆ. ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಮೇಶ್ ಪುತ್ತಿಗೆ ಅಂಥೇಳಿ ಅವರು BJPಯ ಮುಖಂಡರು, ಅವರಿಬ್ಬರ ಸಂದರ್ಶನವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ಏರ್ಪಡಿಸಿದರು. ನ್ಯೂಸ್ ಅವರ್ ಸ್ಪೆಷಲ್ನೊಳಗೆ ನಿನ್ನೆ ದಿವಸ ಆ ಡಿಬೇಟ್ನಲ್ಲೇ ಬಂದಂಥ ಅಂಶಗಳನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಬ್ರಿಜೇಶ್ ಕಾಳಪ್ಪನವರ ಅಭಿಪ್ರಾಯ ಅಂತ ಹೇಳಿದರೆ, ಇದು 21ನೇ ಶತಮಾನ, ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆ RSS ತನ್ನನ್ನು ತಾನು ನೋಂದಾಯಿಸಿಕೊಂಡು ಲೆಕ್ಕಪತ್ರಗಳನ್ನು ಪಾರದರ್ಶಕವಾಗಿ ಇಡುವಂತಾದರೆ ಒಳ್ಳೆಯದಲ್ಲವೇ? ಅದಕ್ಕೆ ಸಂವಿಧಾನದಲ್ಲಿ ಹೇಳಲೇಬೇಕೆಂದೇನೂ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತ ಮಾಡುತ್ತಾರೆ. ಹಾಗಾದರೆ ಇದೇ 21ನೇ ಶತಮಾನದಲ್ಲಿ ವಿಶ್ವದಲ್ಲೆಲ್ಲ ಅತ್ಯಂತ ಇಸ್ಲಾಮಿಕ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಏನವಲ್ಲ ಮತ್ತಷ್ಟು ಚುರುಕುಗೊಂಡಿವೆ. ಮತ್ತು ಇತ್ತೀಚಿನ ನಿದರ್ಶನ ಅಂತ ಅದಕ್ಕೆ ಹುಬ್ಬಳ್ಳಿ ಒಳಗೊಂದು ಲವ್ ಜಿಹಾದ್ ನಡೆದು ಹಿಂದೂ ಗರಗ ಗ್ರಾಮದ ಒಂದು ಯುವತಿ, ಆ ಹುಡುಗಿಗೆ ಏನಪ್ಪ ಬುರ್ಖಾ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದಂತಕ್ಕಂಥವು ಅವೆಲ್ಲ ಆರೋಪಗಳು ಕೇಳಿ ಬಂದವು. ಸತ್ಯಾಸತ್ಯತೆಗಳು ಅವು ಏನಿದೆಯೋ ಏನೋ ಅಂತೂ ಏನಪ್ಪ ಅಂತಂದರೆ ಇದೆಲ್ಲ ಆ್ಯಕ್ಟಿವಿಟೀಸ್ ಭಾಳಷ್ಟು ನಡೆದಿರತಕ್ಕಂಥದ್ದನ್ನು ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾನೇ ಇದ್ದೇವೆ. ಮತ್ತು ಭಾರತ ಕೂಡ ಧರ್ಮದ ಆಧಾರದ ಮೇಲೆ ವಿಭಾಗಗೊಂಡು ಈಗ ಸಪ್ರೇಟಾಗಿ ಪಾಕಿಸ್ತಾನ ಅಂಥೇಳಿ ಆಗಿ ಹೋದ ಮೇಲೆ ನಮ್ಮ ದೇಶವು ಹಿಂದೂ ದೇಶ ಆಗಿರಲಿ ಅಂಥೇಳಿ ನಾವು ಯಾಕೆ ಈ 21ನೇ ಶತಮಾನದಲ್ಲಿ ಸಂವಿಧಾನದಲ್ಲಿ ಹೇಳದೇ ಇದ್ದರೂ ಅತ್ಯಂತ ಸನಾತನವಾಗಿರ್ತಕ್ಕಂಥ ಈ ಉಚ್ಚ ಸಂಸ್ಕೃತಿಯ ಭಾರತ ದೇಶ ಹಿಂದೂ ದೇಶ ಅಂತ ಯಾಕೆ ಆಗಬಾರ್ದು ಅನ್ನೋದು ಭಾರತೀಯರ ಆಶಯ ಆಗಿರುವುದಿಲ್ಲವೇ? ಅದಕ್ಕೆಲ್ಲ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ. ಇವತ್ತು ವಿಜಯ್ ಜೋಸೆಫ್, ಆಮೇಲೆ ಕರುಣಾನಿಧಿಯವರ ಮಗ ಸ್ಟಾಲಿನ್, ಇದೇ ರೀತಿ ಎಷ್ಟೋ ಜನ ಈ ಮತಾಂತರವನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತಾಂತರ ಮಾಡುವುದಕ್ಕೆ ವಿದೇಶದಿಂದ ಫಂಡಿಂಗೂ ಆಗ್ತಾಯಿದೆ. ಹಾಗಿದ್ದಾಗ 21ನೇ ಶತಮಾನದೊಳಗೆ ಇವೆಲ್ಲವನ್ನು ನಾವು ಭಾಳಷ್ಟು ಕಾಣ್ತಾ ಇರೋದ್ರಿಂದ ನಮ್ಮ ದೇಶವು ಹಿಂದೂ ದೇಶ ಅಂತ ಘೋಷಣೆ ಆಗಬೇಕು ಅನ್ನುವುದು ಎಲ್ಲ ಭಾರತೀಯರ ಆಶಯ. ಅದಕ್ಕೆ ವಿರುದ್ಧವಾಗಿ ನಿನ್ನೆ ದಿವಸ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ BK ಹರಿಪ್ರಸಾದ್ ಇವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಸಂದರ್ಭದಲ್ಲಿ ನಿಕಟಪೂರ್ವ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಡಿಕ್ಟೇಟರ್ಶಿಪ್ ಆಡಳಿತ ಈ ದೇಶದಲ್ಲಿ ವ್ಯಾಪ್ತವಾಗ್ತಾ ಇದೆ, ಅದನ್ನು ನಾವು ತಡೆ ಹಿಡಿಯಬೇಕು,
ಈ ದೇಶವನ್ನು ಹಿಂದೂ ದೇಶ ಅಂತ ಘೋಷಣೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ರಾಹುಲ್ ಗಾಂಧಿಯವರನ್ನು 2028ನೇ ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಮಾಡುವುದು ನಮ್ಮೆಲ್ಲರ ಗುರಿಯಾಗಬೇಕು ಅಂಥೇಳಿ ಅಬ್ಬರಿಸಿ ಬಬ್ಬಿರಿದಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ RSS ಹಾಗೂ BJP ಅವರದು ಯಾವುದೇ ಕೊಡುಗೆ ಇಲ್ಲ ಅಂತ BK ಹರಿಪ್ರಸಾದ್ ಅವರು ಎಂದಿನಂತೆ ಪುನರುಚ್ಚರಿಸಿದ್ದಾರೆ. ಇವೆಲ್ಲ ಹಳೆ ಡೈಲಾಗ್ಗಳು. ಕಾಂಗ್ರೆಸ್ನವರು ಸ್ವಲ್ಪ ತಿದ್ಕೋಬೇಕಂತಂದರೆ ವೆಸ್ಟ್ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯಷ್ಟು ಕಠೋರ ಮತ್ತು ದರ್ಪದ ಆಡಳಿತ ಬಹುಶಃ ಈ ದೇಶದಲ್ಲಿ ಯಾರೂ ಮಾಡಲಿಕ್ಕಿಲ್ಲ. ಅಂಥ ಸರ್ಕಾರವನ್ನೇ ಕಿತ್ತೊಗೆಯುವ ಸಾಮರ್ಥ್ಯ RSS ಹಾಗೂ BJPಗಿದೆ ಅನ್ನುವುದನ್ನು ತಲೆಯಲ್ಲಿಟ್ಟುಕೊಂಡು ಕಾರ್ಯ ಮಾಡಿದರೆ ನೀವು 2028ರಲ್ಲಿ ನೀವು ಇದ್ದೀರಿ ಅಂತ ಅನಿಸ್ಕೊಳ್ಬೋದು ಅಷ್ಟೇ. ರಾಜ್ಯದ ಗೃಹ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು RSSನ ಪ್ರಮುಖರಾದ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು RSSನ್ನು ನೋಂದಣಿ ಮಾಡಿಸಿಕೊಳ್ಳುವಂತೆ ಆಗ್ರಹಿಸಿದ್ದಕ್ಕೆ ಸೌಜನ್ಯಕ್ಕಾಗಿ ಆದರೂ ಮೋಹನ್ ಭಾಗವತ್ ಉತ್ತರಿಸಬೇಕೆನ್ನುವುದು ಕಾಂಗ್ರೆಸ್ ಪಕ್ಷದ ನಿರೀಕ್ಷೆಯಾಗಿದೆ. ಕಾನೂನಿನ ಮಾನ್ಯತೆ ಇಲ್ಲದ ಇಂಥ ಎಷ್ಟು ಪತ್ರಗಳು ಅವರಿಗೆ ಬರುತ್ತವೆಯೋ ದಿನನಿತ್ಯವೂ. ಸೌಜನ್ಯಕ್ಕಾಗಿ ಎಲ್ಲ ಪತ್ರಗಳಿಗೆ ಉತ್ತರಿಸುತ್ತಾ ಕೂಡುವಷ್ಟು ಪುರುಷೊತ್ತು ಬಹುಶಃ ಮೋಹನ್ ಭಾಗವತ್ ಅವರಿಗೆ ಇರಲಿಕ್ಕಿಲ್ಲ. ಇನ್ನು ನಟ ಪ್ರಕಾಶ್ ರಾಜ್ ಇವರು ಆಗಾಗ ಹಿಂದುತ್ವದ ವಿರುದ್ಧ ಮಾತನಾಡುತ್ತಾ ಪ್ರಖ್ಯಾತಿಯನ್ನು ಪಡೆದವರು. ಈ ಬುರುಡೆ ಗ್ಯಾಂಗಿನಲ್ಲಿ ಇವರ ಕೈವಾಡವೂ ಇದೆ ಅಂತ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇದ್ದೇವೆ. ಸತ್ಯಾಸತ್ಯತೆಗಳು ಏನೇ ಆಗಿದ್ದರೂ ಅದೆಲ್ಲ ತನಿಖೆಗೆ ಒಳಪಡಬೇಕು. ಮತ್ತಿನ್ನು ಇವರು ಅನೇಕ ರಾಜ್ಯಗಳಲ್ಲಿ ವೋಟರ್ ID-ಯನ್ನು ಹೊಂದಿದ್ದಾರೆ ಎಂಬ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ವಿರುದ್ಧ NBW ನಾನ್ ಬೇಲೇಬಲ್ ವಾರಂಟ್ ಇಶ್ಯೂ ಆಗಿದೆಯಂತೆ. ಆ ವಾರಂಟನ್ನು ಎಕ್ಸಿಕ್ಯೂಟ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಈವರೆಗೂ ಯಶಸ್ವಿಯಾಗಿಲ್ಲ. ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆದ ಪ್ರಕರಣದ ನಂತರ ಮತ್ತೊಮ್ಮೆ ನೀಟ್ ಪರೀಕ್ಷೆ ನಿನ್ನೆ ದಿವಸ ಯಶಸ್ವಿಯಾಗಿ ಅಂತಿಮಗೊಂಡಿದೆ. ಅಲ್ಲೊಂದು ಇಲ್ಲೊಂದು ವಿದ್ಯಾರ್ಥಿಗಳು ತಡವಾಗಿ ಬಂದ ಪ್ರಕರಣಗಳು ಸುದ್ದಿ ಮಾಡಿದವು. ಇದು ನೀಟ್ ಪರೀಕ್ಷೆ ಶಿಸ್ತಿನ ವೈದ್ಯಾಧಿಕಾರಿಗಳಾಗುವ ಪರೀಕ್ಷೆ. ಹೀಗಾಗಿ ಇಲ್ಲಿ ಸಮಯಕ್ಕೆ ಸರಿಯಾಗಿ ನಾವು ಪರೀಕ್ಷಾ ಕೊಠಡಿಯನ್ನು ಪ್ರವೇಶ ಮಾಡಬೇಕಾಗಿದ್ದು ವಿದ್ಯಾರ್ಥಿಗಳ ಕರ್ತವ್ಯವೂ ಹೌದಾಗಿತ್ತು. ಏನೋ ಗಾಡಿ ಕೆಟ್ಟಿತ್ತು ಅಥವಾ ಟ್ರಾಫಿಕ್ ಜಾಮ್ ಆದದ್ದರಿಂದ ಪರೀಕ್ಷಾ ಕೊಠಡಿಯನ್ನು ನಿಗದಿತ ಸಮಯಕ್ಕೆ ತಲುಪಲಿಕ್ಕೆ ಆಗಲಿಲ್ಲ. ಮಾನವೀಯ ದೃಷ್ಟಿಯಿಂದ ಪರೀಕ್ಷೆ ಬರೆಯಲಿಕ್ಕೆ ಅನುಮತಿಯನ್ನು ಕೊಡಬೇಕಾಗಿತ್ತು ಅಂತ ನಾವೆಲ್ಲ ಅಭಿಪ್ರಾಯಪಟ್ಟರೆ ಅದು ಅಷ್ಟು ಸಮಂಜಸ ಅಲ್ಲವೇನೋ. ಮತ್ತು ಪರೀಕ್ಷಾರ್ಥಿಗಳ ಕೊರಳಲ್ಲಿ ಅಥವಾ ಭುಜದಲ್ಲಿ ಈ ಜನಿವಾರ ಅಥವಾ ಶಿವಧಾರವನ್ನು ಅಲೋ ಮಾಡಲಿಲ್ಲ ಅಂತಕ್ಕಂಥದ್ದು ಕೆಲವು ಕಡೆ ದೂರು ಕೇಳಿ ಬಂದಿವೆ. ಜನಿವಾರದಲ್ಲಿ ಕಾಪಿ ಚೀಟಿಯನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಸಾಧ್ಯವೂ ಇಲ್ಲ. ಪರೀಕ್ಷಾ ಕೊಠಡಿಗೆ ಹೋಗುವಾಗ ಜನಿವಾರವನ್ನು ತೆಗೆಯಬೇಕು ಎಂಬ ನಿಯಮವನ್ನು ಕೇಂದ್ರ ಸರ್ಕಾರವು ಮಾಡಿದ್ದರಲ್ಲಿ ಪ್ರಮಾದವಿದೆ. ಇದನ್ನು ಆದಷ್ಟು ಬೇಗನೆ ಸರಿಪಡಿಸಿಕೊಳ್ಳುವುದು ಕೇಂದ್ರ ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೆಯದು. ಇದು ಧಾರ್ಮಿಕ ಭಾವನೆಗಳಿಗೆ ಸಂಬಂಧಪಟ್ಟಂಥ ಸಂಗತಿ. ಮತ್ತೊಂದು, ಧಾರ್ಮಿಕ ಭಾವನೆ ಅಂದ ತಕ್ಷಣ ಬುರ್ಕಾಕು ಮತ್ತು ಜನಿವಾರಕ್ಕೂ ಬಹಳ ವ್ಯತ್ಯಾಸದ. ಅದನ್ನು ಇದಕ್ಕೆ ಕಾಂಗ್ರೆಸ್ನವರು ತೊಳಕು ಹಾಕಿಬಿಡ್ತಾರೆ. ಅದನ್ನು ಖಂಡಿಸಬೇಕು. ಹೊಸದಾಗಿ ಆಡಳಿತದ ಚುಕ್ಕಾಣಿ ಹಿಡಿದಿರುವ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಲಂಚವನ್ನು ನಿರ್ಮೂಲನೆ ಮಾಡುವುದಾಗಿ ಘೋಷಿಸಿದ್ದಾರೆ. ಭಾಳ ಸಂತೋಷದ ವಿಷಯ. ಮತ್ತು ಅವರೇನಪ್ಪ ಅಂತ ಪ್ರಜಾಸೇವೆ ಅಂತಕ್ಕಂಥ ಒಂದು ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡಿ ಅದಕ್ಕೊಬ್ಬ ಮಂತ್ರಿಯನ್ನು ನೇಮಕ ಮಾಡುವುದಾಗಿಯೂ ಹೇಳಿದ್ದಾರೆ. ಹೊಸ ಮಂತ್ರಿ ಪದವಿಯ ಸೃಷ್ಟಿಯು ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗಲಿಕ್ಕೆ ಮಾತ್ರ ಕಾರಣವಾಗಬಾರದು ಅನ್ನುವುದು ರಾಜ್ಯದ ಜನರ
ಆಶಯ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಬಸ್ ದರಗಳನ್ನು ಹೆಚ್ಚಿಸಲಿದೆ ಎಂಬ ಸುದ್ದಿ ಆಘಾತಕಾರಿ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ವೋಟರ್ ಐ ಡಿ ಇಲ್ಲದಿದ್ದರೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಅಡ್ಡಿಯಿಲ್ಲ, ಆದರೆ ಹಾಗಂತ ಯಾರ್ಯಾರಿಗೋ ವೋಟರ್ ಐ ಡಿಯನ್ನು ಸೃಷ್ಟಿ ಮಾಡಿ ಕೊಡಬೇಡಿ. ಮೊನ್ನೆ ರಾಜ್ಯದಲ್ಲಿ ನಡೆದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿಂದ ಅಡ್ಡ ಮತದಾನ ಆದ ಬಗ್ಗೆ ಬಹಳಷ್ಟು ಚರ್ಚೆಗಳು, ವಿವಾದಗಳು ನಡೆಯುತ್ತಿವೆ. ರಾಷ್ಟ್ರೀಯ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ನಬೀನ್ ಅವರು ರಾಜ್ಯದ BJP ಅಧ್ಯಕ್ಷರಾದ ವಿಜಯೇಂದ್ರ ಅವರನ್ನು ದೆಹಲಿಗೆ ಕರೆಯಿಸಿಕೊಂಡು ವಿವರಣೆಯನ್ನು ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಇದೆ. ಅಡ್ಡ ಮತದಾನವನ್ನು ನಾವು ಮಾಡಿಲ್ಲ ಅಂಥೇಳಿ ಧರ್ಮಸ್ಥಳದ ಮಂಜುನಾಥನ ಮುಂದೆ ಆಣೆ ಪ್ರಮಾಣ ಮಾಡಲಿಕ್ಕೆ BJPಯ ಶಾಸಕರು ತಯಾರಾಗಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಈ ರೀತಿ ಆಗಬಾರದು. ಧರ್ಮಸ್ಥಳದ ಮಂಜುನಾಥನನ್ನು ಈ ಕೆಟ್ಟ ಕೆಲಸಗಳಿಗೆ ಬಳಸಿಕೊಳ್ಳಬಾರದು. ಅಡ್ಡ ಮತದಾನ ಆಗಿದ್ದಂತೂ ನಿಜ. ಅದನ್ನು ಮಾಡಿಲ್ಲ ಅಂತ ನೀವು ಪ್ರಮಾಣ ಅಥವಾ ಆಣೆಯನ್ನು ಮಂಜುನಾಥನ ಮುಂದೆ ಮಾಡಿದ್ದೇ ಆದರೆ ಆ ಮಂಜುನಾಥನ ಗೌರವವನ್ನು ನೀವು ಪಾತಾಳಕ್ಕೆ ತುಳಿದಂತೆ. ಲೈಫ್ ಬಯೋ ಸೈನ್ಸ್ ಆ್ಯಂಡ್ ಬಯೋಟೆಕ್ ಕಂಪನಿ ಅಂತಕ್ಕಂಥ ಒಂದು ಕಂಪನಿ, ಇದು ಅಮೇರಿಕದ FDA ಸಂಸ್ಥೆಯಿಂದ ಅನುಮೋದನೆಯನ್ನು ಪಡೆದು ಒಂದು ಸಂಜೀವಿನಿ ಔಷಧಿಯನ್ನು ಇದು ಕಂಡು ಹಿಡಿದಿದೆಯಂತೆ. ಮನುಷ್ಯರ ಮೇಲೆ ಪ್ರಯೋಗಿಸಲಿಕ್ಕೆ ಅನುಮೋದನೆಯನ್ನು ಈಗ ಪಡೆದುಕೊಂಡಿರುವುದಾಗಿ ಹೇಳಲಾಗುತ್ತಿದೆ. ಕೊಳೆತು ಹೋದ ನಿರ್ಜೀವವಾದ ಅಥವಾ ವಯೋವೃದ್ಧ ಜೀವಕೋಶಗಳಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ಆ ಮನುಷ್ಯನ ಆಯುಷ್ಯವನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಅನೇಕ ಪ್ರಯೋಗಗಳು ನಡೆದಿದ್ದವಂತೆ. ಅದನ್ನು ಈಗ ಮನುಷ್ಯರ ಮೇಲೆ ಸದ್ಯಕ್ಕೆ ಕಣ್ಣಿನ ಭಾಗದ ಮೇಲೆ ಪ್ರಯೋಗ ಮಾಡುವ ಕಾರ್ಯ ಆರಂಭ ಆಗಿದೆಯಂತೆ. ER100 ಅಂತಕ್ಕಂಥ ಒಂದು ಮೆಡಿಸಿನ್ ಅದು. ಅದನ್ನೇನಪ್ಪ ಅಂತಂದ್ರೆ ಆ ದೇಹದೊಳಗೆ ಸೇರಿಸುವುದರ ಮೂಲಕ ಮನುಷ್ಯನ ಆಯುಷ್ಯವನ್ನು ವೃದ್ಧಿಸುವ ಕಾರ್ಯದಲ್ಲಿ ವಿಶ್ವ ನಿರತವಾಗಿದೆ. ಇದು ಯಶಸ್ವಿ ಆದದ್ದೇ ಆದರೆ ಪಾಪಿ ಚಿರಾಯು ಅಂತಕ್ಕಂಥ ಮಾತು ಸತ್ಯವಾಗಲಿದೆ. ಎಷ್ಟು ವರ್ಷ ನಾವು ಇಲ್ಲಿ ಬದುಕಿ ಏನು ಮಾಡಲಿಕ್ಕಿದೆ? 100 ವರ್ಷ ಕೂಡ ಬದುಕಲಿಕ್ಕೆ ನಮಗೆ ಶಕ್ಯ ಆಗ್ತಾ ಇಲ್ಲ, ಇದೇ ಹೆಚ್ಚಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ಇನ್ನು 150 ವರ್ಷ 200 ವರ್ಷ ಏನಪ್ಪ ಅಂತಂದ್ರೆ ಇವರು ಮನುಷ್ಯನ ಆಯುಷ್ಯವನ್ನು ಎಳಿತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿ ಕಂಡರೆ ಅದು ಬಹುಶಃ ಈ ದೇಶಕ್ಕೆ ಹೊರೆ ಆಗಬಹುದೇ ವಿನಃ. ಯಾಕಂತ ಹೇಳಿದರೆ ಮನುಷ್ಯ ತನ್ನ ಆಯುಷ್ಯವನ್ನು ವೃದ್ಧಿ ಮಾಡಿಕೊಂಡ ಮಾತ್ರಕ್ಕೆ ತನ್ನ ಬುದ್ಧಿಯನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಹೇಗೆ ಅನ್ನೋದು ಒಂದು ಪ್ರಶ್ನೆ. ಮುಂದಿನ ವಾರ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.